ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ. ಇವತ್ತು ನಾನು ಮಟನ್ ಬಿರಿಯಾನಿನ ಹೇಗೆ ಮಾಡ್ಕೊಳ್ಳೋದು ತುಂಬ ಸುಲಭವಾಗಿ ಯಾವುದೇ ಮಸಾಲೆ ರುಬ್ಬೋದೇನೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ, ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಇಲ್ಲಿ ನಾನು ಸ್ಪೈಸಸ್ನ ತೊಗೊಂಡಿದ್ದೀನಿ. 1 ಸ್ಪೂನ್ ಸೋಂಪು, ಅರ್ಧ ಸ್ಪೂನ್ ಜೀರಿಗೆ, 2 ಮರಾಠಿ ಮೊಗ್ಗು, ಒಂದು ಅರ್ಧ ಸ್ಪೂನಷ್ಟು ಕಲ್ಲು ಹೂವು, ಹಾಗೆ 1 ಜಾಪತ್ರೆ, ಹಾಗೆ 3 ಸ್ಟಾರ್ ಮೊಗ್ಗು, 4 ಏಲಕ್ಕಿ, ಹಾಗೆ 2 ಪೀಸ್ ಚಕ್ಕೆನ ಸ್ವಲ್ಪ ಮುರಿದು ಇಟ್ಕೊಂಡಿದ್ದೀನಿ. ಹಾಗೆ ಒಂದು 10 ಲವಂಗನ ತೊಗೊಂಡಿದ್ದೀನಿ, 3 ಪಲಾವ್ ಎಲೆ, ಹಾಗೆ ಒಂದು ಅರ್ಧ ನಿಂಬೆಹಣ್ಣನ್ನು ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನಷ್ಟು ಕಸ್ತೂರಿ ಮೇಥಿ, ಇಲ್ಲ ಅಂತಂದರೆ ನೀವು ಮೆಂತ್ಯ ಸೊಪ್ಪನ್ನ ತೊಳೆದು ಹಚ್ಚಿಟ್ಕೊಳ್ಳಿ. ಹಾಗೆ ಖಾರಕ್ಕನುಗುಣವಾಗಿ ಒಂದು 5-6 ಹಸಿರುಮೆಣ್ಸಿನ್ಕಾಯಿನ ಉದ್ದುದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿ, 1 ಇಡೀ ಪುದೀನ ಸೊಪ್ಪನ್ನ ತೊಳೆದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಇಡೀ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು 4 ಮೀಡಿಯಮ್ ಸೈಜು ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ಮೊಸರು, ಸ್ವಲ್ಪ ಹುಳಿಯಾಗಿರೋ ಮೊಸರನ್ನ ತಗೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆ 1 ಸ್ಪೂನಷ್ಟು ತುಪ್ಪ, ದೊಡ್ಡ ಸ್ಪೂನ್ ತೊಗೊಂಡಿದ್ದೀನಿ, ಚಿಕ್ಕ ಸ್ಪೂನ್ ಆದರೆ 2 ಸ್ಪೂನ್ ತೊಗೊಳ್ಳಿ. ಹಾಗೆ ಇಲ್ಲಿ ನಾನು 3 ಟೊಮೊಟೊ ಹಣ್ಣನ್ನು ರುಬ್ಬಿ ಇಟ್ಕೊಂಡಿದ್ದೀನಿ, ನೀವು ಹಚ್ಚಿ ಬೇಕಿದ್ರೂ ಹಾಕೋಬೋದು. ಹಾಗೆ 1 ಸ್ಪೂನ್ನಷ್ಟು ಗರಂ ಮಸಾಲ ಪೌಡರು, 2 ಸ್ಪೂನ್ನಷ್ಟು ಬಿರಿಯಾನಿ ಮಸಾಲ ಪೌಡರು, ಹಾಗೆ 1 ಸ್ಪೂನ್ನಷ್ಟು ಧನಿಯಾ ಪೌಡರು, 1 ಕಪ್ಪಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ನಿಮಗೆ ಮಟನ್ ಎಷ್ಟು ಬೇಕೋ ಅಷ್ಟು ಮಟನ್ನ ತೊಗೊಳ್ಳಿ. ಅರ್ಧ ಕೆ ಜಿ ಆದರೆ ಅರ್ಧ ಕೆ ಜಿ, 1 ಕೆ ಜಿ ಆದರೆ 1 ಕೆ ಜಿ. ನಾನು ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಕೆ ಜಿ ಮಟನ್ಗೆ ನಾನಿಲ್ಲಿ 4 ಲೋಟ ಅಕ್ಕಿನ ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಾನು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಆ ಕುಕ್ಕರ್ಗೆ ಎಣ್ಣೆನ ಹಾಕೋತಾ ಇದ್ದೀನಿ. ನೋಡಿ, ನಾನು 1 ಕಪ್ಪಷ್ಟು ಫುಲ್ಲು ಎಣ್ಣೆನ ಹಾಕೋತೀನಿ. ನಿಮಗೇನಾದರೂ ಮಟನ್ನಲ್ಲಿ ಜಿಡ್ಡಿನಂಶ ಏನಾದರೂ ಜಾಸ್ತಿ ಇದ್ದರೆ ನೋಡಿಕೊಂಡು ನೀವು ಎಣ್ಣೆನ ಹಾಕ್ಕೊಳ್ಳಿ. ನಾನು 1 ಕಪ್ಪು ಪೂರ್ತಿ ಹಾಕೋತಾ ಇದ್ದೀನಿ. ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸ್ಪೈಸಸ್ನ ಹಾಕ್ಕೊಳ್ಳಿ. ಸ್ಪೈಸಸ್ ಎಲ್ಲ ಹಾಕ್ಕೊಂಡು ನೀವು ಸ್ವಲ್ಪ ಅದು ಘಮ ಬಿಡೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ. 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಪಲಾವ್ ಎಲೆನೂ ಸುದ ನಾನು ಹಾಕೋತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ನೀವು ಒಂದು ಅರ್ಧ ನಿಮಿಷ ಅಥವಾ 1 ನಿಮಿಷನಾದರೂ ಘಮ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಳ್ಳುವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಹೈ ಫ್ಲೇಮ್ ಇಟ್ಕೋಬೇಡಿ. ನೋಡಿ, ಇವಾಗ ನಾನು ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈ ಥರ ಸ್ವಲ್ಪ ಸ್ಪೈಸಸ್ನ ಫ್ರೈ ಮಾಡಿಕೊಂಡು ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿನ ಹಾಕೋತೀನಿ. ಹಸಿರು ಮೆಣಸಿನ್ಕಾಯಿನ ನೀವು ರುಬ್ಬಿನ ಸುದ ಹಾಕೋಬೋದು, ಇಲ್ಲಾಂದರೆ ಈ ಥರ ಹಚ್ಚಿನ ಸುದ ಹಾಕೋಬೋದು. ನಿಮಗೆ ಆ ಥರ ಇಷ್ಟಪಡೋರು ರುಬ್ಬಿ ಹಾಕ್ಕೊಳ್ಳಿ ಖಾರಕ್ಕೆ ಅನುಗುಣವಾಗಿ. ನಿಮ್ಗೆ ಇನ್ನೂ ಖಾರ ಬೇಕು ಅನಿಸಿದ್ರೆ ರೆಡ್ ಚಿಲ್ಲಿ ಪೌಡರ್ನ ಸುದ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಇನ್ನೂ ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೋಬೋದು. ನೋಡಿ, ಇವಾಗ ಈರುಳ್ಳಿನ ಸುದ ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಸುಮಾರು ಒಂದು 5 ನಿಮಿಷನಾದರೂ ನೀವು ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ಥರ ಬಿರಿಯಾನಿಗೆ ಈರುಳ್ಳಿನ ನೀವು ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಈರುಳ್ಳಿನ ಫ್ರೈ ಮಾಡ್ಕೋತೀನಿ. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಈ ಥರ ನೀವು ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಕಸ್ತೂರಿ ಮೆಂತ್ಯನ ಹಾಕೋತಾ ಇದ್ದೀನಿ. ಇದ್ರ ಬದಲಿಗೆ ನೀವು ಆವಾಗಲೇ ಹೇಳ್ದಾಗೆ ಮೆಂತ್ಯ ಸೊಪ್ಪಿದ್ರೆ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹಚ್ಚಿ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ನಾನು ಪುದೀನ ಸೊಪ್ಪನ್ನು ಸುದ ಹಚ್ಚಿರೋದನ್ನು ಹಾಕೋತಾ ಇದ್ದೀನಿ. ನೀವು ಹಚ್ಚಿ ಬೇಕಿದ್ರೂ ಹಾಕೋಬೋದು. ರುಬ್ಬಿ ಹಾಕೋತೀನಿ ಅಂದರೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಸೇರಿಸಿ ನೀವು ರುಬ್ಕೊಂಡು ಒಟ್ಟಿಗೆ ಸುದ ಹಾಕೋಬೋದು. ನಾನು ಎಲ್ಲನೂ ಸುದ ಹಾಗೇ ಹಾಕೋತಾ ಇದ್ದೀನಿ, ಹಚ್ಚಿ ಯಾವುದನ್ನು ರುಬ್ಕೊಂಡು ಹಾಕೋತಾ ಇಲ್ಲ. ನೋಡಿ, ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಗೆ ಉಳಿಸ್ಕೊಂಡಿದ್ದೀನಿ, ಲಾಸ್ಟಲ್ಲಿ ಹಾಕ್ಕೊಳ್ಳೋಣ ಅಂತ. ನೋಡಿ, ಇವಾಗ ಸೊಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡಿಕೊಂಡು ನಾನು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು
ಹಾಕೋತಾ ಇದ್ದೀನಿ. 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ, ಅದನ್ನು ನಾನು ಪೂರ್ತಿ ಹಾಕೋತಾ ಇದ್ದೀನಿ. ಹಾಗೆ ಆವಾಗಲೇ ತೋರಿಸ್ದಾಗೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಸುದ ಹಾಕ್ಕೊಂಡು ಸ್ವಲ್ಪ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ನೀವು ಹಾಗೆಯೇ ಫ್ರೈ ಮಾಡ್ಕೊಳ್ಳಿ. ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ಫ್ರೈ ಮಾಡಿಕೊಂಡು ನಾನಿಲ್ಲಿ ಟೊಮೊಟೊನ ಹಾಕೋತಾ ಇದ್ದೀನಿ. ನೀವು ನಾಟಿ ಟೊಮೊಟೊ ಆದರೆ 2 ಹಾಕ್ಕೊಳ್ಳಿ, ಫಾರಮ್ ಟೊಮೊಟೊ ಆದರೆ 3 ಹಾಕ್ಕೊಳ್ಳಿ. ನೀವು ಹಚ್ಚಿ ಹಾಕೋತೀನಿ ಅಂದರೂ ಹಚ್ಚಿನೂ ಹಾಕೋಬೋದು. ಹಾಗೆ ಈಗ ಟೊಮೊಟೊ ಹಾಕ್ಕೊಂಡು ನಾನಿವಾಗ ಮಸಾಲೆ ಪೌಡರ್ಗಳನ್ನ ಹಾಕೋತಾ ಇದ್ದೀನಿ. 1 ಸ್ಪೂನಷ್ಟು ಧನಿಯಾ ಪೌಡರು, ಹಾಗೆ 2 ಸ್ಪೂನಷ್ಟು ಬಿರಿಯಾನಿ ಮಸಾಲ ಪೌಡರು, ಹಾಗೆ 1 ಸ್ಪೂನ್ನಷ್ಟು ಗರಂ ಮಸಾಲ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊತೀನಿ. ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ, ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ಮಸಾಲೆ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಮಟನನ್ನು ಹಾಕೋತೀನಿ. ನಿಮಗೆ ಬಿರಿಯಾನಿಲಿ ಮಟನ್ ಪೀಸ್ ಜಾಸ್ತಿ ಬೇಕು ಅನಿಸಿದ್ರೆ 1 kg ಹಾಕೋಬೋದು. ನಾನಿಲ್ಲಿ ಅರ್ಧ kg ಮಾತ್ರ ಹಾಕೋತಾ ಇದ್ದೀನಿ. ನೋಡಿ ಮಟನೆಲ್ಲ ಹಾಕ್ಕೊಳ್ಳಿ. ನಿಮಗೇನಾದರೂ ಇದರಲ್ಲಿ ಫ್ಯಾಟ್ ಇದ್ದರೆ, ಚರ್ಬಿ ಇದ್ದರೆ ಸಪ್ರೇಟು ಎತ್ತಿಟ್ಕೊಳ್ಳಿ, ಆಮೇಲೆ ಹಾಕ್ಕೊಳ್ಳಿ. ಇವಾಗ ಮಟನ್ ಹಾಕ್ಕೊಳ್ಳುವಾಗ ನೀವು ಚರ್ಬಿನ ಹಾಕ್ಕೋಬೇಡಿ, ಸಪ್ರೇಟು ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳಿ. ಎಷ್ಟಿರುತ್ತೆ ಅಷ್ಟು ಚರ್ಬಿನೂ ಅಷ್ಟೇ ಸಪ್ರೇಟ್ ಎತ್ತಿಟ್ಕೊಳ್ಳಿ. ನೋಡಿ ಇವಾಗ ಮಟನನ್ನು ಹಾಕ್ಕೊಂಡು ಇವಾಗ ನಾನು 1 ಕಪ್ಪಷ್ಟು ಚಿಕ್ಕ ಕಪ್ಪಲ್ಲಿ ಮೊಸರನ್ನು ಸುದ ಇವಾಗಲೇ ಹಾಕೋತಾ ಇದ್ದೀನಿ. ಮೊಸರನ್ನ ಹಾಕೋದ್ರಿಂದ ಮಟನ್ನು ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ. ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗಲೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀವು ಸ್ವಲ್ಪ ಮಟನನ್ನು ಫ್ರೈ ಮಾಡ್ಕೊಳ್ಳಿ. ನೋಡಿ ನಾನು 5 ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಟನ್ ಎಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡಿರುತ್ತೆ. ನೋಡಿ ಈ ಥರ ಸ್ವಲ್ಪನೂ ತಳ ಹಿಡ್ದಿಲ್ಲ. ಈ ಥರ 5 ನಿಮಿಷ ಆದಮೇಲೆ ನೀವು ಚೆನ್ನಾಗಿ ಒಂದು ಸಲ ಕೈ ಆಡಿಸ್ಕೊಳ್ಳಿ. ಈ ಥರ ಕೈ ಆಡಿಸ್ಕೊಂಡು ಪುನಃ ಲಿಡ್ನ ನೀವು ಕ್ಲೋಸ್ ಮಾಡಿಕೊಂಡು ಇನ್ನೂ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನೋಡಿ ಪುನಃ ನಾನು 5 ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ, ಮಸಾಲೆ ಎಲ್ಲ ಮಟನ್ಗೆ ಚೆನ್ನಾಗಿ ಹಿಡ್ದಿರುತ್ತೆ. ಈ ಥರ ನೀವು ಒಂದು 10ರಿಂದ 15 ನಿಮಿಷ ಮಟನ್ ಹಾಕ್ಕೊಂಡು ಚೆನ್ನಾಗಿ ಮಸಾಲೆನಲ್ಲಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಮಾಡಿಕೊಂಡು ನಾನು ಇವಾಗ ನೀರನ್ನು ಹಾಕೋತಾ ಇದ್ದೀನಿ. ಆವಾಗಲೇ ನಾನು ಅಕ್ಕಿನ ಎಷ್ಟು ತೊಗೊಂಡಿದ್ದೆ ಅದರ ಡಬ್ಬಲ್ಲು ನೀರು ನಾನು ಹಾಕೋತಾ ಇದ್ದೀನಿ. 4 ಲೋಟ ಅಕ್ಕಿ ತೊಗೊಂಡಿದ್ದೆ, 8 ಲೋಟ ನೀರನ್ನು ನಾನು ಪಕ್ಕದಲ್ಲೇ ಬಿಸಿಯಾಗೋದಕ್ಕೆ ಕಾಯೋದಕ್ಕೆ ಇಟ್ಟಿದ್ದೆ. ಈಗ ಅದೇ ನೀರನ್ನು ನಾನು ಹಾಕೋತಾ ಇದ್ದೀನಿ. ನೀವು ಬೇಕಿದ್ದರೆ ತಣ್ಣೀರನ್ನೇ ಡೈರೆಕ್ಟಾಗಿ ಅಳತೆನ ನೋಡಿಕೊಂಡು ಹಾಕೋಬೋದು. ನೋಡಿ ಇವಾಗ ನೀರನ್ನು ಹಾಕೋತೀನಿ. ಈ ಥರ ಮಾಡೋದ್ರಿಂದ ತುಂಬ ಬೇಗ ಮಟನ್ ಬೇಯುತ್ತೆ. ಬಿರಿಯಾನಿನೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ ಬಿಸಿನೀರು ಹಾಕಿರೋದ್ರಿಂದ. ನೋಡಿ ಇವಾಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ಮಟನ್ ಫ್ರೈ ಮಾಡೋವಾಗಲೇ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇವಾಗೇನು ನಾನು ಉಪ್ಪನ್ನ ಹಾಕ್ಕೊಳ್ಳೋದಿಲ್ಲ. ಅಕ್ಕಿನ ಹಾಕ್ಕೊಳ್ಳುವಾಗ ನೋಡಿಕೊಂಡು ಟೇಸ್ಟನ್ನು ನೋಡಿಕೊಂಡು ಹಾಕ್ಕೊಳ್ಳೋಣ. ನೋಡಿ ಇವಾಗ ಲಿಡ್ನ ಕ್ಲೋಸ್ ಮಾಡಿ ನಾನು ಮಟನ್ ಬೇಯೋದಕ್ಕೆ ಎಷ್ಟು ವಿಷಲ್ನ ಕೂಗಿಸ್ಕೋಬೇಕೋ ಅಷ್ಟು ಕೂಗಿಸ್ಕೊಳ್ಳಿ. ನಾನು 4 ವಿಷಲ್ನ ಕೂಗಿಸ್ಕೊತಾ ಇದ್ದೀನಿ. ನೀವು ಮಟನ್ನು ಯಾವ ಥರ ಮಟನ್ ತೊಗೊಂಡು ಬಂದಿರ್ತೀರ, ಬಲ್ತಿರೋ ಮಟನ್ನ, ಎಳೆ ಮಟನ್ನ ನೋಡಿಕೊಂಡು ನೀವು ಮಟನ್ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ವಿಷಲ್ ಕೂಗಿಸ್ಕೊಳ್ಳಿ. ನಾನು 4 ವಿಷಲ್ನ ಕೂಗಿಸ್ಕೋತೀನಿ. ನೋಡಿ ನಾನು 4 ವಿಷಲ್ ಆದಮೇಲೆ ಪ್ರೆಷರ್ ಎಲ್ಲ ಹೋದ್ಮೇಲೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನಿಮಗೇನಾದರೂ ಮಟನ್ ಬೆಂದಿಲ್ಲ ಅಂತ ಅನಿಸಿದ್ರೆ, ಇನ್ನೂ ಸ್ವಲ್ಪ ಬೇಯಬೇಕು ಅನಿಸಿದ್ರೆ ಇನ್ನೂ 1 ವಿಷಲ್ನ ಕೂಗಿಸ್ಕೋಬೋದು. ನೋಡಿ ನಾನು ಇವಾಗ ಪುನಃ ಗ್ಯಾಸ್ನ ಹಚ್ತಾ ಇದ್ದೀನಿ. ಹಚ್ಬಿಟ್ಟು ಚೆನ್ನಾಗಿ ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಮಟನ್ನು ಬೆಂದಿದೆಯಾ ಇಲ್ವಾ ಒಂದು ಸಲ ನೋಡ್ಕೊಳ್ಳಿ. ನಾನು ನೋಡ್ತಾ ಇದ್ದೀನಿ. ಕೈಗೆ ಸ್ವಲ್ಪ ಪ್ರೆಸ್ ಮಾಡಿದಾಗ ಮಟನ್ನು ಚೆನ್ನಾಗಿ ಕಟ್ಟಾದರೆ ಸಾಕಾಗತ್ತೆ. ನೋಡಿ ನಾನು ನೋಡ್ತಾ ಇದ್ದೀನಿ. ಈ ಥರ ಸ್ವಲ್ಪ ಕಟ್ಟಾದರೆ ಸಾಕು. ನಾವು ಪುನಃ ಇನ್ನೂ ರೈಸನ್ನು ಹಾಕೊಂಡ್ಮೇಲೆ ಸ್ವಲ್ಪ ಬೇಯುತ್ತೆ. ಇಷ್ಟು ಬೆಂದರೆ ಸಾಕು. ಕೈಗೆ ಸುಡ್ತಾ ಇದೆ, ಹಾಗಾಗಿ ನಿಮಗೆ ಗೊತ್ತಾಗ್ತಾ ಇಲ್ಲ. ನೋಡಿ ಬೆಂದಿದೆ ಮಟನ್ನು. ಇಷ್ಟು ಬೆಂದರೆ ಸಾಕು. ಮಟನ್ ಸ್ವಲ್ಪ ಕಟ್ಟಾದರೆ ಸಾಕು. ಇವಾಗ ನಾನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾನು ಚರ್ಬಿನ ಹಾಕೋತೀನಿ. ನೋಡಿ ಇಷ್ಟು ಸ್ವಲ್ಪ ಚರ್ಬಿ ಇದೆ. ನಾನು ಬಿರಿಯಾನಿಗೆ ಅರ್ಧ kg ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಂಬಾರನ್ನ ಮಾಡ್ಕೊಂಡಿದ್ದೆ,
ಅದಕ್ಕೊಂದು ಸ್ವಲ್ಪ ಚರ್ಬಿನ ಹಾಕ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಚರ್ಬಿನ ಹಾಕ್ಕೊಂಡಿದ್ದೀನಿ. ಚರ್ಬಿನ ಹಾಕ್ಕೊಂಡು 1 ಸ್ಪೂನಷ್ಟು ತುಪ್ಪನ ಸುದ ಹಾಕೋತಾ ಇದ್ದೀನಿ. ನಿಮಗೆ ತುಪ್ಪದ ಫ್ಲೇವರ್ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ಅವಶ್ಯಕತೆ ಇಲ್ಲ. ನಾವಿಲ್ಲಿ ಫ್ಯಾಟನ್ನು ಸುದ ಹಾಕ್ಕೊಂಡಿರೋದ್ರಿಂದ ತುಂಬ ಏನು ತುಪ್ಪನ ಹಾಕ್ಕೋಬೇಡಿ. ನೋಡಿ ಇವಾಗ ಅರ್ಧ ಹೋಳು ನಿಂಬೆಹಣ್ಣು ರಸನೂ ಸುದ ಹಾಕ್ಕೊಂಡು ನಾನು ಚರ್ಬಿ ಹಾಕಿರೋದ್ರಿಂದ ಒಂದು 5 ನಿಮಿಷ ಹಾಗೆಯೇ ಕುದಿಸ್ಕೋತೀನಿ. ನೋಡಿ 5 ನಿಮಿಷ ಆದಮೇಲೆ ನಾನು ಹಾಗೆಯೇ ಲಿಡ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಸ್ವಲ್ಪ ಫ್ಯಾಟು ಬೆಂದಿರುತ್ತೆ. ಚರ್ಬಿ ಬೇಯೋದಕ್ಕೆ ತುಂಬ ಹೊತ್ತೇನು ತಗೊಳ್ಳೋದಿಲ್ಲ. ನೋಡಿ 5 ನಿಮಿಷ ಅಥವಾ 2 ನಿಮಿಷ ಕುದಿಸ್ಕೊಂಡ್ರು ಸಾಕು. ಈ ಥರ ನೀವು ಕುದಿಸ್ಕೊಂಡು ಅಕ್ಕಿನ ಹಾಕ್ಕೊಳ್ಳಿ. ನೋಡಿ ನಾನು ಅಕ್ಕಿನ ಮಟನ್ ಬೇಯೋದಕ್ಕೆ ವಿಷಲ್ನ ಹಾಕಿದ್ನಲ್ಲ ಕೂಗಿಸ್ಕೊಳ್ಳೋದಕ್ಕೆ, ಆವಾಗ ನಾನು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ತೊಳೆದ್ಬಿಟ್ಟು ಒಂದು 10ರಿಂದ 15 ನಿಮಿಷ ನೆನೆಸಿಟ್ಕೊಳ್ಳಿ. ಉದುರಾಗಿ ಚೆನ್ನಾಗಿ ರೈಸು ಚೆನ್ನಾಗಿ ಬರುತ್ತೆ ಬಿರಿಯಾನಿಗೆ. ನೋಡಿ ಇವಾಗ ನಾನು ಆ ನೆನೆಸಿರೋ ಅಕ್ಕಿನ ಚೆನ್ನಾಗಿ ನೀರೆಲ್ಲ ಸೋರಿಸ್ಕೊಂಡು ಹಾಕೋತಾ ಇದ್ದೀನಿ. ಅಕ್ಕಿ ಎಲ್ಲ ಹಾಕ್ಕೊಂಡು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಗೆ ಇಟ್ಟಿದ್ನಲ್ಲ ಅದನ್ನು ಸುದ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ನೀವು ವಿಷಲ್ನ ಕೂಗಿಸ್ಕೊಳ್ಳೋದಾದರೆ 1 ವಿಷಲ್ನ ಕೂಗಿಸ್ಕೊಳ್ಳಿ. ನಾನಿಲ್ಲಿ ವಿಷಲ್ ಏನು ಕೂಗಿಸ್ಕೊತಾ ಇಲ್ಲ. ಹಾಗೆಯೇ ಐ ಫ್ಲೇಮಲ್ಲಿ ನಾನು ಇದೇ ಥರ ಕೈ ಆಡಿಸ್ತಾನೆ ಈ ಥರ ತಿರುಗಿಸ್ಕೊತಾ ರೈಸ್ನ ಮಾಡ್ಕೋತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಈಕ್ವಲಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ವಿಷಲ್ನು ಕೂಗಿಸ್ಕೋಬೋದು, ಸ್ವಲ್ಪ ಮಿಕ್ಸ್ ಮಾಡೋದಕ್ಕೆ ಹಿಂಸೆ ಆಗುತ್ತೆ ಅಂತ ನಾನು ಈ ಥರ ಮಾಡ್ಕೋತಾ ಇದ್ದೀನಿ. ನೋಡಿ 5 ನಿಮಿಷಕ್ಕೂ ನಾನು ಈ ಥರ ಸ್ವಲ್ಪ ಅಕ್ಕಿ ಎಲ್ಲ ಹರಳೋವರೆಗೂ ಈ ಥರ ನಾನು ಮಾಡ್ಕೋತೀನಿ. ಇದೇ ಥರನೇ ನೀವು 5 ನಿಮಿಷಕ್ಕೂ ಮಾಡ್ಕೊಳ್ಳಿ, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ನೋಡಿ ಇವಾಗ ರೈಸ್ ಎಲ್ಲ ಒಂದು 80% ಬೆಂದಿರುತ್ತೆ. ನೋಡಿ ಇನ್ನು ಸ್ವಲ್ಪ ಹಾಗೆ ಇದೆ ನೀರು. ಈಗ ನಾವು ಹರಳೋದಕ್ಕೆ ರೈಸ್ ಎಲ್ಲ ಹರಳೋದಕ್ಕೆ ಇಡೋಣ. ನೋಡಿ ಈ ಥರ ಚೆನ್ನಾಗಿ ಒಂದು ಸಲ ತಳ ಹಿಡ್ದಿರಬಾರ್ದು, ಆ ಥರ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಈ ಕನ್ಸಿಸ್ಟೆನ್ಸಿಗೆ ನೀವು ಬಂದಾಗ ಲಿಡ್ನ ನೀವು ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಹಾಗೆ ಬಿಟ್ಬಿಟ್ರೆ ಪರ್ಫೆಕ್ಟಾಗಿ ರೈಸು ರೆಡಿಯಾಗಿ ಹೋಗಿಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ, ಯಾವುದೇ ಕಾರಣಕ್ಕೂ ತಳ ಹಿಡಿಯೋದಿಲ್ಲ. ಈ ಟೈಮಲ್ಲಿ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ದಮ್ಗೆ ಇಟ್ಬಿಡಿ. ಅಷ್ಟನ್ನೇ ನೀವು ವಿಷಲ್ ಹಾಕೋ ಆಗಿದ್ರೆ ಹಾಕಿ, ಇಲ್ಲಾಂದರೆ ವಿಷಲ್ನ ತೆಗೆದುಬಿಟ್ಟು ಒಂದು 5 ನಿಮಿಷ ಹಾಗೆ ದಮ್ ಆಗೋದಕ್ಕೆ ಬಿಟ್ಬಿಡಿ. ನೀವು ಪಾತ್ರೆಯಲ್ಲಿ ಮಾಡಿದ್ರೆ ಒಂದು ಪ್ಲೇಟನ್ನು ಮುಚ್ಚಿ ಅದರ ಮೇಲೆ ನೀವು ಒಂದು ಭಾರವಾಗಿರೋದು ಯಾವುದಾದ್ರೂ ವಸ್ತುನ ಇಡಿ, ಇಲ್ಲಾಂದರೆ ಒಂದು ಪಾತ್ರೆಗೆ ನೀರನ್ನಾದರೂ ತುಂಬಿಡಿ. ಆವಾಗ ಪರ್ಫೆಕ್ಟಾಗಿ ರೈಸ್ ಬರುತ್ತೆ. ನೋಡಿ ನಾನು 5 ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಉದುರಾಗಿ ಬಂದಿದೆ ಅಂತ ರೈಸು. ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪನೂ ತಳ ಹಿಡ್ದಿರೋದಿಲ್ಲ. ನೋಡಿ ಇವಾಗ ಈಕ್ವಲಾಗಿ ಮಸಾಲೆ ಎಲ್ಲ ಚೆನ್ನಾಗಿ ರೈಸಿಗೆ ಹಿಡ್ದಿರುತ್ತೆ. ಮಟನ್ ಪೀಸಸ್ಸು ಅಷ್ಟೇ ತುಂಬ ಚೆನ್ನಾಗಿ ಬೆಂದಿರುತ್ತೆ. ನಿಮಗೆ ನಾನು ಒಂದು ಪೀಸನ್ನು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ಮಟನ್ನು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಈ ಮೆಥಡ್ನಲ್ಲಿ ಮಟನ್ ಬಿರಿಯಾನಿನ ಟ್ರೈ ಮಾಡಿ ನೋಡಿ. ನೀವು ಮಾಡಿ ನನಗೆ ಹೇಗೆ ಬಂತು ಅಂತ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನಿಮಗೆ ಈ ಮಟನ್ ಬಿರಿಯಾನಿ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಿಮಗೆ ಯಾವುದೇ ರೆಸಿಪಿ ವಿಡಿಯೋ ಬೇಕು ಅಂದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಮಾಡಿ ತಿಳಿಸ್ತೀನಿ. ಇದೇ ತರಹ ನೆಕ್ಸ್ಟ್ ರೆಸಿಪಿ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.